ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ಲೈವ್ ಕಾಮರ್ಸ್ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಕಂಪ್ಯಾರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಹಾಗಾದರೆ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ಏನು, ನಾವು ಕಾಮನ್ ಸೈಜ್ ಸ್ಟೇಟ್ಮೆಂಟಲ್ಲಿ ಯಾವ ರೀತಿ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಕಾಮನ್ ಸೈಜ್ ಸ್ಟೇಟ್ಮೆಂಟಲ್ಲಿ ನಾವೇನು ಮಾಡ್ತೀವಿ, ಸೇಲ್ಸನ್ನು 100% ಆಗಿ ತೆಗೆದುಕೊಂಡು ಅದರ ಒಂದು ಬೇಸ್ ಆಧಾರದ ಮೇಲೆ ಕನ್ಸರ್ನ್ಡ್ ಐಟಮನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಸೇಲ್ಸನ್ನು ನಾವೇನು ಮಾಡ್ತೀವಿ, ಸೇಲ್ಸ್ ಈಸ್ ಕನ್ಸಿಡರ್ಡ್ ಆ್ಯಸ್ 100% ಫಾರ್ ದಿ ಅದರ್ ಐಟಮ್ಸ್. ಸೇಲ್ಸನ್ನು 100% ಆಗಿ ತೆಗೆದುಕೊಂಡು ಇರ್ತಕ್ಕಂಥ ರಿಮೈನಿಂಗ್ ಐಟಮ್ಸನ್ನು ಕಂಪೇರ್ ಮಾಡಿ ಕಾಮನ್ ಸೈಜ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ಓಕೆ, ಸೊ ಕಾಮನ್ ಸೈಜ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಇರ್ತಕ್ಕಂಥ ಒಂದು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಪರ್ಸೆಂಟೇಜನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಸೊ ಫಾರ್ಮುಲಾ ಏನಿದೆ ಪರ್ಸೆಂಟೇಜ್ಗೆ, ಪರ್ಸೆಂಟೇಜ್ ಈಕ್ವಲ್ ಟು ಕನ್ಸರ್ನ್ಡ್ ಐಟಮ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಓಕೆ, ಸೊ ನಾವೇನು ಮಾಡ್ತೀವಿ, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಏನಿದೆ ಫಾರ್ಮುಲಾ, ಪರ್ಸೆಂಟೇಜ್ ಈಕ್ವಲ್ ಟು ಕನ್ಸರ್ನ್ಡ್ ಐಟಮ್ಸ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಓಕೆ, ಸೊ ನಾವೇನು ಮಾಡೋಣ, ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಇದನ್ನು ಯೂಸ್ ಮಾಡೋಣ. ಈ ಒಂದು ಕ್ಯಾಲ್ಕುಲೇಷನ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಟೋಟಲ್ ಕಾಮನ್ ಸೈಜ್ ಸ್ಟೇಟ್ಮೆಂಟಲ್ಲಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಐಟಮ್ಸ್ ರಿಲೇಟೆಡ್ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಫಾರ್ಮುಲಾ ಏನಿದೆ, ಕನ್ಸರ್ನ್ಡ್ ಐಟಮ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಕನ್ಸರ್ನ್ಡ್ ಐಟಮ್ ಈಸ್ ಫಾರ್ ಎಕ್ಸಾಂಪಲ್ ಇನ್ಕಮ್ಸ್ ಆಗಿರ್ಬೋದು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು. ಈ ರೀತಿ ಎಕ್ಸ್ಪೆನ್ಸಸ್ಗಳನ್ನು ನಾವು ಸೇಲ್ಸಿಂದ ಡಿವೈಡ್ ಮಾಡಿಕೊಂಡು ಇಂಟು 100 ಮಾಡಿದಾಗ ನಮಗೇನಾಗುತ್ತೆ, ಪರ್ಸೆಂಟೇಜ್ ಬರುತ್ತೆ, ಕಾಮನ್ ಸೈಜ್ ಇನ್ಕಮ್ ಪರ್ಸೆಂಟೇಜ್ ಬರುತ್ತೆ. ಓಕೆ, ಸೊ ಹಾಗಾದರೆ ನಾವಿತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಒಂದು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಮೇಲೆ ಪ್ರಾಬ್ಲಮನ್ನು ನೋಡೋಣ. ನೋಡಿ, ಪ್ರಾಬ್ಲಮ್ ಏನಿದೆ, ದ ಬಿಲೋ ಗಿವನ್ ಇನ್ಫಾರ್ಮೇಷನ್ ಈಸ್ ಟೇಕೆನ್ ಫ್ರಮ್ ದಿ ಬುಕ್ಸ್ ಆಫ್ ಶಕುಂತಲಾ ಲಿಮಿಟೆಡ್ ಫಾರ್ ದಿ ಇಯರ್ಸ್ 2016 and 17. ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಶಕುಂತಲಾ ಲಿಮಿಟೆಡ್ ಸಂಬಂಧಪಟ್ಟಂತೆ 2016 ಮತ್ತು 17 ಇಯರ್ಸ್ ಡೀಟೇಲ್ಸ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಏನು ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ಸ್ 2016 and 17. ಸೊ ಫಸ್ಟ್ ಒನ್ ಈಸ್ ನೆಟ್ ಸೇಲ್ಸ್. ಸೊ ನಮ್ಮ ನೆಟ್ ಸೇಲ್ಸ್ ಏನಿದೆ, ಇನ್ ದಿ ಇಯರ್ 2016 15 lakh ಈಸ್ ಟು ದಿ ನೆಟ್ ಸೇಲ್ಸ್. 2016ನಲ್ಲಿ 15 lakh rupees ನೆಟ್ ಸೇಲ್ಸ್ ಇದೆ. ಅದೇ ರೀತಿಯಾಗಿ 2017ನಲ್ಲಿ 20 lakh rupees ನೆಟ್ ಸೇಲ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಒನ್ ಕಾಸ್ಟ್ ಆಫ್ ಸೇಲ್ಸ್. ಸೊ ಸೇಲ್ಸ್ ಏನಿದೆ 2016ನಲ್ಲಿ ಕಾಸ್ಟ್ ಆಫ್ ಸೇಲ್ಸ್ 10 lakh rupees ಆ್ಯಂಡ್ ಇನ್ ದಿ ಇಯರ್ 2017 ಇಟ್ ವಿಲ್ ಬಿ 12 lakh rupees. ಓಕೆ, 10,000 ಮತ್ತು 10 lakh ಮತ್ತು 12 lakh rupees ನಮ್ದು ಏನಿದೆ, ಕಾಸ್ಟ್ ಆಫ್ ಸೇಲ್ಸ್ ಇದೆ. ಓಕೆ, ನೆಕ್ಸ್ಟ್ ಥರ್ಡ್ ಐಟಮ್ ಅದರ್ ಎಕ್ಸ್ಪೆನ್ಸಸ್. ದ ಎಕ್ಸ್ಪೆನ್ಸಸ್ ಏನಿದೆ, ಎಕ್ಸ್ಪೆಂಡಿಚರ್ 1 lakh rupees 2 lakh rupees. 16ನಲ್ಲಿ 1 lakh rupees, 2017ನಲ್ಲಿ 2 lakh rupees ನಮ್ಮದು ಅದರ್ ಎಕ್ಸ್ಪೆನ್ಸಸ್ ಇದ್ದಾವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅದರ್ ಇನ್ಕಮ್ಸ್ ಕೊಟ್ಟಿದ್ದಾರೆ 20,000 5,000. 16ನಲ್ಲಿ 20,000 ಇನ್ಕಮ್ಸ್ ಇದ್ದಾವೆ, 17ನಲ್ಲಿ 5,000 ನಮ್ಮದು ಇನ್ಕಮ್ಸ್ ಇದೆ. ಓಕೆ, ಸೊ ಲಾಸ್ಟ್ ಒನ್ ಈಸ್ ಇನ್ಕಮ್ ಟ್ಯಾಕ್ಸ್. ಸೊ ಏನಿದೆ ಟ್ಯಾಕ್ಸು, 2016ನಲ್ಲಿ 80,000, 17ನಲ್ಲಿ 1,20,000 ನಮ್ಮದು ಟ್ಯಾಕ್ಸ್ ಇದೆ. ಸೊ ಅವ್ರು ಏನು ಕೇಳಿದ್ದಾರೆ ನೋಡಿ, ಪ್ರಿಫೇರ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಇಂಡಿಕೇಟಿಂಗ್ ಐಟಮ್ಸ್ ವೈಸ್ ಪರ್ಸೆಂಟೇಜ್ ಟು ಸೇಲ್ಸ್. ಓಕೆ, ಸೊ ಈ ಒಂದು ಡೀಟೇಲ್ಸ್ಗಳನ್ನು ಕೊಟ್ಟವ್ರು ನಮಗೆ ಕಾಮನ್ ಸೈಜ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು, ಸೊ ನಾವೇನು ಮಾಡಬೇಕು, ಜಸ್ಟ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮೀನ್ಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್. ಸೊ ಜಸ್ಟ್ ನಾವೇನು ಮಾಡ್ತೀವಿ, ಒಂದು ಎಕ್ಸ್ಟ್ರಾ ಕಾಲಮನ್ನು ಆ್ಯಡ್ ಮಾಡ್ತೀವಿ, ಅದು ಪರ್ಸೆಂಟೇಜ್ ಕಾಲಮ್. ಓಕೆ, ಸೊ ನೋಡಿ ನೆಟ್ ಸೇಲ್ಸ್. ಸೊ ನೆಟ್ ಸೇಲ್ಸನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ, ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್. ಓಕೆ, ಸೊ ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್ 15 lakh 20 lakh. So add other incomes, revenue from
ಆಪ್ರೇಷನ್ಸ್ ಮೀನ್ಸ್ ಸೇಲ್ಸಲ್ಲಿ ಇನ್ಕಮ್ಸನ್ನು ಆ್ಯಡ್ ಮಾಡ್ತೀವಿ. 80,000, 1,20,000 20,000, 5,000 ಅದರ್ ಇನ್ಕಮ್ಸನ್ನು ಆ್ಯಡ್ ಮಾಡ್ತೀವಿ. ಸೊ ಸೇಲ್ಸ್ ಪ್ಲಸ್ ಅದರ್ ಇನ್ಕಮ್ಸ್ ಈಕ್ವಲ್ ಟು ಟೋಟಲ್ ರೆವಿನ್ಯೂ. ಸೊ ಟೋಟಲ್ ರೆವಿನ್ಯೂ ಬಂತು. ಅದಾದಮೇಲೆ ಏನು ಮಾಡ್ತೀವಿ, ಲೆಸ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸ್ ನೋಡಿ ಯಾವ್ದು ಅನ್ನೋದನ್ನು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಗಿರ್ಬೋದು, ಅದರ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ಲೆಸ್ ಎಕ್ಸ್ಪೆನ್ಸಸ್ಗಳನ್ನ ಲೆಸ್ ಮಾಡಿದಾಗ ನಮಗೇನಾಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಓಕೆ, ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂದಮೇಲೆ ನಾವೇನು ಮಾಡಬೇಕು, ಲೆಸ್ ಇನ್ಕಮ್ ಟ್ಯಾಕ್ಸ್. 80,000, 1,20,000. ಸೊ 80,000 ಮತ್ತು 1,20,000 ಇನ್ಕಮ್ ಟ್ಯಾಕ್ಸನ್ನು ಲೆಸ್ ಮಾಡಿದ ಮೇಲೆ ನಮಗೇನಾಗುತ್ತೆ, ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, ಇದಿಷ್ಟು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಮೇಲೆ ಇರ್ತಕ್ಕಂಥ ಒಂದು ಸಿಂಪಲ್ ಪ್ರಾಬ್ಲಮ್. ಸೊ ಇದನ್ನು ನಾವು ಸಾಲ್ವ್ ಮಾಡೋಣ. ಓಕೆ, ಓಕೆ ಡಿಯರ್ ಸ್ಟೂಡೆಂಟ್ಸ್, ಪ್ರಾಬ್ಲಮನ್ನು ನೋಡಿದ್ವಿ. ಸೊ ನಾವಿವಾಗ ಏನು ಮಾಡೋಣ, ಸೊಲ್ಯೂಷನನ್ನು ಮಾಡೋಣ. ನೋಡಿ ಏನು ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನಂದು. ಶಕುಂತಲಾ ಲಿಮಿಟೆಡ್ ನಾವೇನು ಪ್ರಿಪೇರ್ ಮಾಡಬೇಕಾಗಿದೆ, ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದಿ ಇಯರ್ 2016 ಆ್ಯಂಡ್ 17. ಸೊ ನಾವೇನು ಮಾಡ್ತೀವಿ, ಇಯರ್ ಎಂಡಲ್ಲಿ 2 ವರ್ಷಗಳ ಮಧ್ಯೆ ಆದಂಥ ಒಂದು ಡಿಫ್ರೆನ್ಸನ್ನು ಕಂಡುಹಿಡಲಿಕ್ಕೆ, ಏನು ಪರ್ಸೆಂಟೇಜಲ್ಲಿ ಚೇಂಜಸ್ ಆಗಿದೆ ಕಂಡುಹಿಡಲಿಕ್ಕೆ ಈ ಕಾಮನ್ ಸೈಜ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ನೋಡಿ, ಓಕೆ, ಸೊ ಇದು ಫಾರ್ಮ್ಯಾಟ್. ಪರ್ಟಿಕ್ಯುಲರ್ಸ್ ಇಯರ್ ತೊಗೊಂಡಿದ್ದೀವಿ 2016, 17 ಅಮೌಂಟ್ ಕೊಟ್ಟಿದ್ದಾರೆ. 17 ಕೂಡ ಅಮೌಂಟನ್ನು ಕೊಟ್ಟಿದ್ದಾರೆ. ನಾವು ಕಲೆಕ್ಷನ್ ಮಾಡಬೇಕಾದದ್ದು ಪರ್ಸೆಂಟೇಜ್ ಮಾತ್ರ. ಓಕೆ, ಸೊ ನೋಡಿ ಫಸ್ಟ್ ಒನ್ ಏನು ತೊಗೊಳ್ಬೇಕು, ಫಸ್ಟ್ ಒನ್ ಕಂಟಿನ್ಯೂಯಿಂಗ್ ಆಪ್ರೇಷನ್ಸ್. ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಅದರಲ್ಲಿ ಮೊದಲನೇದಾಗಿ ಏನು ಬರುತ್ತೆ, ರೆವೆನ್ಯೂ ಫ್ರಾಮ್ ಆಪ್ರೇಷನ್ಸ್. ನಮಗೆ ಬರ್ತಕ್ಕಂಥ ಆದಾಯಗಳು ಯಾವುದರಿಂದ ಆದಾಯ ಬರುತ್ತೆ, ಸೇಲ್ಸ್. ಸೊ ರೆವೆನ್ಯೂ ಫ್ರಾಮ್ ಆಪ್ರೇಷನ್ಸ್ ದ್ಯಾಟ್ ಈಸ್ ಸೇಲ್ಸ್. ಏನಿದೆ ಸೇಲ್ಸ್ ಅಮೌಂಟ್ ಇನ್ ದಿ ಇಯರ್ 2016ನಲ್ಲಿ 15 lakh, 2017ನಲ್ಲಿ 20 lakh. ಓಕೆ, ಸೊ ಸೇಲ್ಸ್ ಅಮೌಂಟ್ ನಮಗೆ ಗೊತ್ತಾಯಿತು. ಸೊ ಪರ್ಸೆಂಟೇಜಲ್ಲಿ ಇದನ್ನು ಯಾವ ರೀತಿ ನೋಡೋದು, ನಾವು ಆಲ್ರೆಡಿ ನೋಡಿದ್ದೀವಿ. ಪ್ರಾಬ್ಲಮ್ ಹೇಳುವಾಗ ಹೇಳಿದ್ದೀನಿ. ಏನು ಮಾಡಬೇಕು, ಸೇಲ್ಸ್ ಈಸ್ ಕಾಮನ್ ಇನ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಹಿಯರ್ ಕಾಮನ್ ಸೇಲ್ಸನ್ನು ನಾವೇನು ಮಾಡ್ತೀವಿ, ಕಾಮನ್ ಅಂತ ತಿಳ್ಕೊಳ್ತೀವಿ. ಸೇಲ್ಸ್ ಆಧಾರದ ಮೇಲೇ ಉಳಿದಂಥ ಐಟಮ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಸೇಲ್ಸ್ ಈಸ್ 100%. ಸೇಲ್ಸನ್ನು ನಾವೇನು ಮಾಡ್ತೀವಿ, 100% ಅಂತ ತೊಗೊಳ್ತೀವಿ. ಸೇಲ್ಸ್ ಈಸ್ 100%. ಓಕೆ, ಸೊ ಸೇಲ್ಸ್ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಆ್ಯಡ್ ಅದರ್ ಇನ್ಕಮ್ಸ್. ಸೊ ಅದರ್ ಇನ್ಕಮ್ಸನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಮೌಂಟು, 20,000 ಇನ್ ದಿ ಇಯರ್ 2016 ಆ್ಯಂಡ್ 5,000 ಇನ್ ದಿ ಇಯರ್ 2017. ಸೊ ಅದರ್ ಇನ್ಕಮ್ಸ್ ಕೊಟ್ಟಿದ್ದಾರೆ. ಸೊ ಅದರ್ ಇನ್ಕಮ್ಸ್ ಪರ್ಸೆಂಟೇಜ್ ಯಾವ ರೀತಿ ಕಂಡುಹಿಡಿಯೋದು, ಪರ್ಸೆಂಟೇಜ್ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ಇಲ್ಲಿ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್. ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಏನಿದೆ ಫಾರ್ಮುಲಾ, ಪರ್ಸೆಂಟೇಜ್ ಈಕ್ವಲ್ ಟು ಕನ್ಸರ್ನ್ಡ್ ಐಟಮ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕನ್ಸರ್ನ್ಡ್ ಐಟಮ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ನಾವೇನು ಕಂಡುಹಿಡಬೇಕಾಗಿದೆ, ಅದರ್ ಇನ್ಕಮ್ ಪರ್ಸೆಂಟೇಜನ್ನು ಕಂಡುಹಿಡಿದೆ. ಇಲ್ಲಿ ನೋಡಿ, ಅದರ್ ಇನ್ಕಮ್ ಈಕ್ವಲ್ ಟು ಕನ್ಸರ್ನ್ಡ್ ಐಟಮ್ ಯಾವುದು, ಅದರ್ ಇನ್ಕಮ್ ಏನಿದೆ 2016ನಲ್ಲಿ 20,000. ಸೊ 20,000 ಡಿವೈಡೆಡ್ ಬೈ ಸೇಲ್ಸ್. ಸೇಲ್ಸ್ ಏನಿದೆ 15 lakh. ಸೊ 20,000 ಡಿವೈಡೆಡ್ ಬೈ 15 lakh ಇಂಟು 100 ಈಕ್ವಲ್ ಟು 1.33% ಇನ್ ದಿ ಇಯರ್ 2016. 2016ನಲ್ಲಿ ನಮ್ಮ ಪರ್ಸೆಂಟೇಜ್ ಏನಿದೆ 1.33% ನಮ್ಮದು ಪರ್ಸೆಂಟೇಜ್ ಇದೆ. ಓಕೆ, ಸೊ 2017ನಲ್ಲಿ ಕನ್ಸರ್ನ್ ಐಟಮ್ ಯಾವುದು, ಅದರ್ ಇನ್ಕಮ್ ಎಷ್ಟಿದೆ, 5,000 ಇದೆ. ಸೊ ಡಿವೈಡೆಡ್ ಬೈ ಸೇಲ್ಸ್, ಕನ್ಸರ್ನ್ ಐಟಮ್ ಡಿವೈಡ್ ಬೈ ಸೇಲ್ಸ್, ಅದರ್ ಇನ್ಕಮ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದಾಗ 5,000 ಡಿವೈಡೆಡ್ ಬೈ 20 lakh, 5,000 ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದಾಗ ಎಷ್ಟು ಬಂತು, 0.25% ನಮ್ಮದು ಅದರ್ ಇನ್ಕಮ್ಸ್ ಇದೆ. ಓಕೆ, ಯಾವ ರೀತಿ ಕಂಡುಹಿಡಿಯೋದು ಅಂತ ಅರ್ಥ ಆಯ್ತಲ್ಲ, ಕನ್ಸರ್ನ್ಡ್ ಐಟಮ್ ಡಿವೈಡೆಡ್ ಬೈ ಸೇಲ್ಸ್. ಸೊ ಕನ್ಸರ್ನ್ಡ್ ಐಟಮ್ ಯಾವುದಿದೆ, ಅದರ್ ಇನ್ಕಮ್ ಡಿವೈಡೆಡ್ ಬೈ ಸೇಲ್ಸ್. ಸೊ 20,000 ಡಿವೈಡೆಡ್ ಬೈ 15 lakh ಇಂಟು 100 ಈಕ್ವಲ್ ಟು 1.33%. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ, 2017ನಲ್ಲಿ 5,000 ಡಿವೈಡೆಡ್ ಬೈ 20 lakh ಇಂಟು 100 ಈಕ್ವಲ್ ಟು 0.25% ನಮ್ಮದು ಅದರ್ ಇನ್ಕಮ್ಸ್ ಇದೆ. ಸೊ ಸೇಲ್ಸ್ ಪ್ಲಸ್ ಆ್ಯಡ್ ಅದರ್ ಇನ್ಕಮ್ಸ್ ಮಾಡಿದಾಗ ಟೋಟಲ್ ರೆವಿನ್ಯೂ 15,20,000
20,05,000 ಬಂತು. ಸೊ ಇದ್ರ ಪರ್ಸೆಂಟೇಜ್ ಯಾವ ರೀತಿ ಕಂಡು ಹಿಡಿಯೋದು ನೋಡಿ. ಕನ್ಸರ್ನ್ ಐಟಮ್ ಯಾವುದಿದೆ ಇಲ್ಲಿ ಟೋಟಲ್ ರೆವೆನ್ಯೂ. ಸೊ ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ಸೇಲ್ಸ್. ಸೊ 15,20,000 ಡಿವೈಡೆಡ್ ಬೈ 15 lakh ಇಂಟು 100 ಈಕ್ವಲ್ ಟು 101.33% ನಮ್ಮದೇನಿದೆ ಟೋಟಲ್ ರೆವೆನ್ಯೂ ಇದೆ. ಯಾವ ಇಯರಲ್ಲಿ 2016 ಓಕೆ. ಸೊ ಅದೇ ರೀತಿಯಾಗಿ 2017 ನೋಡಿ ಏನಿದೆ ಕನ್ಸರ್ನ್ ಐಟಮ್ 20,05,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ 20 lakh. ಸೊ 20,05,000 ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದಾಗ ಏನು ಬಂತು ನಮ್ಮದು 100.25% ಇದು ಪರ್ಸೆಂಟೇಜಲ್ಲಿ ಯಾವ ಇಯರಲ್ಲಿ 2017 ಓಕೆ. ನೆಕ್ಸ್ಟ್ ನೋಡಿ ಲೆಸ್ ಎಕ್ಸ್ಪೆನ್ಸಸ್ಗಳನ್ನ ನಾವು ಲೆಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಕಾಸ್ಟ್ ಆಫ್ ಸೇಲ್ಸ್. ಏನಿದೆ ಕಾಸ್ಟ್ ಆಫ್ ಸೇಲ್ಸ್ ಅಮೌಂಟ್ 10 lakh rupees 12 lakh rupees ಓಕೆ. ಸೊ ಕನ್ಸರ್ನ್ ಐಟಮ್ ಯಾವುದು ಕಾಸ್ಟ್ ಆಫ್ ಸೇಲ್ಸ್. ಸೊ ಕಾಸ್ಟ್ ಆಫ್ ಸೇಲ್ಸ್ 10 lakh ಡಿವೈಡೆಡ್ ಬೈ 15 lakh ಇಂಟು 100 ಮಾಡಿದಾಗ ನಮಗೆ 66.67% ಪರ್ಸೆಂಟೇಜಲ್ಲಿ ಬರುತ್ತೆ ಓಕೆ. ಸೊ ಕನ್ಸರ್ನ್ ಐಟಮ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದಾಗ 66.67 ನಮ್ಮದೇನಿದೆ ಕಾಸ್ಟ್ ಆಫ್ ಸೇಲ್ಸ್ ಇದೆ. ಸೊ ಇದು ಇಯರ್ 2017 ನೋಡಿ 12 lakh ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದಾಗ 60,000 ನಮ್ಮದು ಪರ್ಸೆಂಟೇಜಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಇದೆ. ಯಾವ ಇಯರಲ್ಲಿ 2017 ಓಕೆ. ಅದೇ ರೀತಿಯಾಗಿ ಅದರ್ ಇನ್ಕಮ್ಸ್ ಸೆಕೆಂಡ್ ಒನ್ ಅದರ್ ಇನ್ಕಮ್ಸ್ ತೊಗೊಂಡಾಗ ಎಷ್ಟಿದೆ 1 lakh rupees 2 lakh rupees. ಸೊ ಪರ್ಸೆಂಟೇಜಲ್ಲಿ ಯಾವ ರೀತಿ ಮಾಡೋದು ನೋಡಿ ಕನ್ಸರ್ನ್ ಐಟಮ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಓಕೆ. ಸೊ ಕನ್ಸರ್ನ್ ಐಟಮ್ ಯಾವುದು ಅದರ್ ಎಕ್ಸ್ಪೆನ್ಸಸ್. ಸೊ ಅದರ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ 1 lakh ಡಿವೈಡೆಡ್ ಬೈ 15 lakh ಇಂಟು 100 ಮಾಡಿದಾಗ 6.67% ನಮ್ಮದು ಪರ್ಸೆಂಟೇಜಲ್ಲಿದೆ. ಯಾವ ಇಯರಲ್ಲಿ 2016 ಸೊ 2017 ಏನಿದೆ ನೋಡಿ 2 lakh ಡಿವೈಡೆಡ್ ಬೈ 20 lakh ಇಂಟು 100 ಈಕ್ವಲ್ ಟು 10%. ಸೊ 10% ನಮ್ಮದು ಅದರ್ ಎಕ್ಸ್ಪೆನ್ಸಸ್ ಇದೆ. ಯಾವ ಇಯರಲ್ಲಿ 2017 ಓಕೆ. ಸೊ ನೆಕ್ಸ್ಟ್ ಒನ್ ನೋಡಿ ಎಕ್ಸ್ಪೆನ್ಸಸ್ಗಳು 2 ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಏನಾಯಿತು 1 lakh ಪ್ಲಸ್ 10 lakh ಪ್ಲಸ್ 1 lakh ಈಕ್ವಲ್ ಟು 11 lakh. ಸೊ 11 lakh ಆಯಿತು 12 lakh ಪ್ಲಸ್ 2 lakh 14 lakh. ಸೊ 11 lakhಗೆ ಸೇಲ್ಸಿಂದ ಡಿವೈಡೆಡ್ ಮಾಡಿದಾಗ 11 lakh ಡಿವೈಡೆಡ್ ಬೈ 15 lakh ಇಂಟು 100 ಈಕ್ವಲ್ ಟು 73.34% ನಮ್ಮದೇನಿದೆ 2016 ಟೋಟಲ್ ಎಕ್ಸ್ಪೆಂಡಿಚರ್ ಇದೆ ಓಕೆ. ಸೊ 2017 ನೋಡಿ 14 lakh ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದಾಗ 70% ನಮ್ಮದೇನಿದೆ ಟೋಟಲ್ ಎಕ್ಸ್ಪೆಂಡಿಚರ್ ಇದೆ. ಸೇಲ್ಸ್ಗೆ ಕಂಪೇರ್ ಮಾಡಿದಾಗ 70% ನಾವೇನು ಮಾಡಿದ್ದೀವಿ ಎಕ್ಸ್ಪೆಂಡಿಚರನ್ನು ಮಾಡಿದ್ದೀವಿ ಓಕೆ. ಸೊ ಟೋಟಲ್ ರೆವೆನ್ಯೂ ಬಂತು, ಟೋಟಲ್ ಎಕ್ಸ್ಪೆನ್ಸಸ್ ಬಂತು. ಇವಾಗ ಏನು ಮಾಡಬೇಕು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಯಾವ ರೀತಿ ಕಂಡು ಹಿಡಿಯೋದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್. ಸೊ ಎ ಮೈನಸ್ ಬಿ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆನ್ಸ್ ಈಕ್ವಲ್ ಟು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟಂತು 15,20,000 11 lakh ಈಕ್ವಲ್ ಟು ಲೆಸ್ ಮಾಡಿದಾಗ 15,20,000 11 lakh ಲೆಸ್ ಮಾಡಿದಾಗ 4,20,000 ಇನ್ ದಿ ಇಯರ್ 2016 ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅದೇ ರೀತಿಯಾಗಿ 17 20,05,000 ಮೈನಸ್ 14 lakh ಈಕ್ವಲ್ ಟು 6,05,000 ನಮ್ಮದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದೆ ಓಕೆ. ಸೊ ಪರ್ಸೆಂಟೇಜಲ್ಲಿ ಯಾವ ರೀತಿ ನೋಡೋದು ನೋಡಿ ಕನ್ಸರ್ನ್ ಐಟಮ್ ಯಾವುದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 4,20,000 ಡಿವೈಡೆಡ್ ಬೈ 15 lakh ಇಂಟು 100 ಮಾಡಿದಾಗ 27.99% ನಮ್ಮದು ಏನಿದೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದೆ. ಸೇಲ್ಸ್ಗೆ ಕಂಪೇರ್ ಮಾಡಿದಾಗ 27.99% ನಮ್ಮದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದೆ ಓಕೆ. ಸೊ 17 6,05,000 ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದಾಗ 30.25% ನಮ್ಮದು ಏನಾಗಿದೆ ಪರ್ಸೆಂಟೇಜಲ್ಲಿ ಟೋಟಲ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದೆ. ಎಷ್ಟು 30.25% ಏನು ಟೋಟಲ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಯಾವುದಕ್ಕೆ ಕಂಪೇರ್ ಮಾಡಿದಾಗ ಸೇಲ್ಸ್ಗೆ ಕಂಪೇರ್ ಮಾಡಿದಾಗ ಓಕೆ. ಸೊ ನೆಕ್ಸ್ಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂತು. ಇದಾದಮೇಲೆ ಏನು ಕೊಟ್ಟಿದ್ದಾರೆ ನೋಡಿ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸನ್ನು ಕೊಟ್ಟಿದ್ದಾರೆ. ಸೊ ಟ್ಯಾಕ್ಸ್ ಏನಿದೆ 80,000 1,20,000. ಸೊ 80,000 ಡಿವೈಡೆಡ್ ಬೈ 15 lakh ಇಂಟು 100 ಈಕ್ವಲ್ ಟು 5.33% ಏನಿದು 2016 ಇನ್ಕಮ್ ಟ್ಯಾಕ್ಸ್. ಸೇಲ್ಸ್ಗೆ ಕಂಪೇರ್ ಮಾಡಿದಾಗ
5.33% ನಮ್ಮದು ಇನ್ಕಮ್ ಟ್ಯಾಕ್ಸ್ ಇದೆ. ಓಕೆ, ಸೊ ಅದೇ ರೀತಿಯಾಗಿ 2017 ನೋಡಿದಾಗ ಎಷ್ಟಿದೆ ಅಮೌಂಟು? 1,20,000. ಸೊ 1,20,000 ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದಾಗ ಏನಾಗುತ್ತೆ? 6% ನಮ್ಮದು ಇನ್ಕಮ್ ಟ್ಯಾಕ್ಸ್ ಇದೆ. ಯಾವ ಇಯರಲ್ಲಿ? 2017. ಓಕೆ, ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂತು, ಟ್ಯಾಕ್ಸ್ ಕೂಡ ಗೊತ್ತಾಯಿತು. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೈನಸ್ ಟ್ಯಾಕ್ಸ್. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಿದರೆ ನಾವು ಏನು ಕಂಡುಹಿಡಿತೀವಿ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಿ, 4,20,000 ಮೈನಸ್ 80 ಈಕ್ವಲ್ ಟು 3,40,000. ಅದೇ ರೀತಿಯಾಗಿ 6,05,000 ಮೈನಸ್ 1,20,000 ಈಕ್ವಲ್ ಟು 4,85,000. ಇದೇನಾಯ್ತು ನಮ್ಮದು? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿದ್ಮೇಲೆ ಬರ್ತಕ್ಕಂಥ ಪ್ರಾಫಿಟ್ ಅರ್ನಿಂಗ್ಸ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಯಾವ ರೀತಿ ಪರ್ಸೆಂಟೇಜನ್ನು ಕಂಡುಹಿಡಿಯೋದು? ಕನ್ಸರ್ನ್ಡ್ ಐಟಮ್ ಡಿವೈಡೆಡ್ ಬೈ ಸೇಲ್ಸ್. ಓಕೆ, ಕನ್ಸರ್ನ್ಡ್ ಐಟಮ್ ಯಾವುದು? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡ್ ಬೈ ಸೇಲ್ಸ್ ಮಾಡಬೇಕು. ಸೊ 3,40,000 ಡಿವೈಡೆಡ್ ಬೈ 15 lakh ಇಂಟು 100 ಮಾಡಿದಾಗ 22.66% ನಮ್ಮದು ಏನಿದೆ? ಸೇಲ್ಸ್ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಟ್ಯಾಕ್ಸ್ ಪೇಡ್ ಮಾಡಿದ್ಮೇಲೆ ಬರ್ತಕ್ಕಂಥ ಪ್ರಾಫಿಟು ಸೇಲ್ಸ್ಗೆ ಕಂಪೇರ್ ಮಾಡಿದಾಗ 22.66% ಇದೆ. ಅದೇ ಇಯರ್ 2017 ನೋಡಿ 4,85,000 ಡಿವೈಡೆಡ್ ಬೈ 20,000 ಇಂಟು 100 ಮಾಡಿದಾಗ 24.245 ನಮ್ಮದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದೆ. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಯ್ತಲ್ಲ? ಇದು ಕಾಮನ್ ಸೈಜ್ ಸ್ಟೇಟ್ಮೆಂಟ್. ನಾವೇನು ಮಾಡ್ತೀವಿ ಇಲ್ಲಿ? ಜಸ್ಟ್ 1 ಇಯರಲ್ಲಿ ಸೇಲ್ಸನ್ನು ಬೇಸಾಗಿ ಇಟ್ಕೊಂಡು ಅದರ ಆಧಾರದ ಮೇಲೆ ಕನ್ಸರ್ನ್ಡ್ ಐಟಮ್ಗಳನ್ನ ಡಿವೈಡ್ ಮಾಡ್ತಾ ಹೋಗಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದೇ ರೀತಿಯಾಗಿ ಈ ಇಯರ್ಲೂ ಕೂಡ ಸೇಲ್ಸನ್ನು ಬೇಸಾಗಿ ಇಟ್ಕೊಂಡು ಕನ್ಸರ್ನ್ಡ್ ಐಟಮನ್ನು ಡಿವೈಡ್ ಮಾಡ್ತಾ ಹೋಗಿ ಪರ್ಸೆಂಟೇಜನ್ನು ಕಂಡುಹಿಡಿತೀವಿ. ಓಕೆ, ಥ್ಯಾಂಕ್ ಯು.